ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 16 ವಿರಾಟ ಕೀಚಕ ಉತ್ತರನ ಪಾತ್ರದ ಪರಿಚಯದ ಮುಂದುವರೆದ 2ನೆಯ ಭಾಗ. ಸುದೇಶ್ನೇ ವಿರಾಟನ ಮಡದಿಯಾದಾಗಿನಿಂದ ಕೀಚಕ ತನ್ನ ಎಲ್ಲ ತಮ್ಮಂದಿರೊಡನೆ ಮತ್ಸ್ಯ ರಾಜ್ಯಕ್ಕೆ ಬಂದು ಠಿಕಾಣಿ ಹೂಡಿದ. ಕೇಕೆಯ ರಾಜ್ಯ ಗಾಂಧಾರದ ಸಮೀಪದ್ದಾಗಿದ್ದು ಅಲ್ಲಿಯ ಜನರ ಚರ್ಯೆಯೇ ಹಾಗಿತ್ತೆಂದು ಕಾಣುತ್ತದೆ. ಶಕುನಿ ಹಸ್ತಿನಾವತಿಗೆ ಬಂದದ್ದು, ಕೀಚಕ ಮತ್ಸ್ಯನಗರಿಗೆ ಬಂದದ್ದು ಆ ನಾಚಿಕೆಗೇಡು ರೀತಿಯಲ್ಲಿಯೇ. ಆ ವೇಳೆಗೆ ಹಣ್ಣು ಮುದುಕನಾದ ದೊರೆ ವಿರಾಟನಿಗೆ ಬೆಂಬಲವೂ ಬೇಕಿತ್ತು. ಮೊದಲ ಹೆಂಡತಿಯ ಮಕ್ಕಳ ಹತ್ತಿರ ಯಾರೂ ಇರದುದು ಒಂದು. 2ನೆಯ ಮಗ ಉತ್ತರ ಇನ್ನೂ ಮೀಸೆ ಬಾರದ ಹುಡುಗನಾದುದು ಇನ್ನೊಂದು ಕಾರಣ ಇರಬೇಕು. ಟಿವಿಯವರು ಈ ಉತ್ತರನನ್ನು ವಯಸ್ಕನಂತೆ ತೋರಿದುದು ಪ್ರಮಾಣಾತೀತ. ಕೀಚಕ ಮಹಾಬಲಿಷ್ಠನಿದ್ದ, ಉತ್ತರೆಯನ್ನು ಬಲು ಮುದ್ದಿಸಿದ್ದ. ವಿರಾಟನ ಸೇನಾನಿಯಾಗಿ ಬಲಕೋಶಗಳನ್ನು ಭದ್ರಪಡಿಸಿ ಬೆಳೆಸಿದ್ದ. ಇವನ ದೆಸೆಯಿಂದಲೇ ಆಗ ಮತ್ಸ್ಯರಾಜ್ಯ ಶತ್ರುಗಳಿಗೆ ಅಭೇದ್ಯವಿದ್ದಿತು. ವಯಸ್ಸಾದ ದೊರೆಗೆ ಇವನು ಹೀಗೆ ಅತ್ಯವಶ್ಯವಾಗಿ ಇಂಡಿಸ್ಪೆನ್ಸಿಬಲ್ ಆಗಿ ಅವನ ಅಕೃತ್ಯಗಳು ಆರಂಭವಾದವು. ರಾಜಕೀಯದಲ್ಲಿ ಭದ್ರವಾಗಿ ತಳವೂರಿ ಮುಂದೆ ದುಷ್ಟರಾಗುವವರೆಲ್ಲ ಹೀಗೆ ತಮ್ಮನ್ನು ಬಿಟ್ಟರೆ ರಾಜ್ಯ ನಡೆಯುವುದಿಲ್ಲ ಎಂದು ಕೊಬ್ಬಿದಾಗಲೇ ಅಲ್ಲವೇ ರಾಜಕಾರಣಿಗಳು ಕೀಚಕರಾಗುವುದು. ಒಬ್ಬ ಕೀಚಕನ ಕಥೆಯನ್ನು ವ್ಯಾಸರು ಬರೆದಿಟ್ಟರೆ ಲಕ್ಷಾಂತರ ಕೀಚಕರ ಚರಿತ್ರೆಯನ್ನು ಎಷ್ಟು ವ್ಯಾಸರು ಬರೆಯಲಾದೀತು. ನಷ್ಟ ಮರ್ಯಾದಃ, ನಾಚಿಕೆಗೆಟ್ಟವನು ಎಂದು ಒಂದೇ ಶಬ್ದದಲ್ಲಿ ವರ್ಣಿಸಿದ್ದಾರೆ ವ್ಯಾಸರು. ಏನನ್ನು ಮಾಡಲು ಅವನು ಹೇಸುತ್ತಿರಲಿಲ್ಲ ಎಂದು ಈ ಮಾತಿಗೆ ಅರ್ಥ. ದ್ರೌಪದಿಯನ್ನು ಇವನು ಕೆಣಕಿ ಹತನಾದುದು ಅವನ ಕರ್ಮ. ವಿರಾಟ ದೊರೆ ಪಾಂಡವರ ಅಜ್ಞಾತವಾಸದ ವೇಳೆಗೆ ಆಡಳಿತ ಭಾರದಿಂದ ದಣಿದಿದ್ದು ಹೆಚ್ಚು ಕಮ್ಮಿ ರಾಜ್ಯ ರಕ್ಷಣೆಯೆಲ್ಲ ಕೀಚಕನಿಗೇ ಬಿಟ್ಟಂತೆ ತೋರುತ್ತದೆ. ಕೀಚಕ ಮಧ್ಯವಯಸ್ಕನಿದ್ದಿರಬೇಕು. ಶತ್ರುಗಳನ್ನು ಇವನ ಮೇಲೆ ಮೆಟ್ಟಿ ನಿಂತ ಮೇಲೆ ಬಹುಕಾಲ ಯಾವ ಯುದ್ಧ ಭೀತಿಯೂ ಇಲ್ಲದೆ ಭಾರವೂ ಇಲ್ಲದೆ ಮತ್ಸ್ಯ ರಾಜ್ಯ ಸಮೃದ್ಧವಾಗಿದ್ದು ದೊರೆಯು ಕ್ರೀಡೆಗಳನ್ನು ನೋಡುವುದರಲ್ಲೂ ಪಗಡೆಯಾಟದಲ್ಲೂ ನಿತ್ಯ ರಕ್ತನಾಗಿದ್ದಂತೆ ತೋರುತ್ತದೆ. ಧರ್ಮಜನನ್ನು ಅವನು ಸ್ವಾಗತಿಸುವ ಔದಾರ್ಯದ ಮಾತುಗಳನ್ನು ನೋಡಿ. ದದಾಮಿ ತೇ ಹಂತ ವರಂ ಯಮಿಚ್ಛಸಿ ಪ್ರಸಾಧಿ ಮತ್ಸ್ಯಾನ್ವಶಗೋ ಹ್ಯಹಂ ತವ ಪ್ರಿಯಾಶ್ಚ ಧೂರ್ತ ಮಮ ದೇವಿನಃ ಸದಾ ಭವಾಂಶ ದೇವೋಪಮ ರಾಜ್ಯಮರ್ಹತಿ. ವಿರಾಟ ಪರ್ವದ 7ನೇ ಸ್ಕಂದ 13ನೇ ಶ್ಲೋಕ. ಧರ್ಮಜನನ್ನು ಈ ಮೊದಲು ವಿರಾಟ ದೊರೆ ನೋಡಿಯೇ ಇರಲಿಲ್ಲವೇ? ಧರ್ಮಜನ ವೇಷಾಂತರ ಕಾಷಾಯಧಾರಿ ತ್ರಿದಂಡಕ ಮಂಡಲು ಧರಿಸಿದ ಶ್ರೀ ವೈಷ್ಣವ ಸನ್ಯಾಸಿಯ ವೇಷ ಶಿಖಾಯಜ್ಞೋಪವೀತಯುಕ್ತವಾದದ್ದು ವಿರಾಟನಿಗೆ ಭ್ರಮೆಯುಂಟು ಮಾಡಿದೆ. ಯಮಧರ್ಮನ ವರದಿಂದ ದೊರೆ ಅವನನ್ನು ಗುರುತಿಸಲಿಲ್ಲವೇ? ಈಗ ಇಷ್ಟು ತೀರ ಅಪರಿಚಿತನಂತೆ ಕಂಡ ಧರ್ಮಪುತ್ರನಿಗೆ ದೊರೆ ತನ್ನ ರಾಜ್ಯವನ್ನೇ ಅರ್ಪಿಸಿ, ನೀನೇ ಆಳು, ನಾನು ನಿನ್ನ ವಶದಲ್ಲಿರುತ್ತೇನೆ, ನನಗಂತೂ ಜೂಜಾಟ ಬಲು ಇಷ್ಟ, ನೀನಂತೂ ದೇವತೆಯಂತಿರುವೆ, ನೀನೇ ರಾಜ್ಯಾರ್ಹ ನೆನ್ನುತ್ತಾನೆಂದರೆ ಈ ಬಗೆಯ ಔದಾರ್ಯ ನಂಬಲು ಕಷ್ಟವಾಗುತ್ತದೆ. ಅದು ಅವನಿಗೆ ಸಹಜವಾಗಿಯೇ ಬಂದಿದ್ದಿರಬೇಕು. ಧರ್ಮಜನ ತೇಜಸ್ಸೂ ಹಾಗಿತ್ತು. ತ್ರಿದಂಡಿ ಸನ್ಯಾಸಿಗಳಿಗೆ ಅಷ್ಟು ಪೂಜ್ಯತೆ ಇದ್ದ ಪ್ರಾಚೀನ ಕಾಲವೂ ಅದಾಗಿತ್ತು. ತನ್ನೊಡನೆ ಸಮಾನ ವಾಹನದಲ್ಲಿ ಕುಳ್ಳಿರುವ ಹಕ್ಕನ್ನು, ಏಕಾಂತದಲ್ಲಿ ತನ್ನ ಅಂತಃಪುರ ಬೊಕ್ಕಸಗಳನ್ನು, ಸೈನ್ಯ ಆರಾಮಾದಿಗಳ ವೀಕ್ಷಣೆಯ ಅವಕಾಶವನ್ನು ಧರ್ಮಜನಿಗಿಟ್ಟ ವಿರಾಟ ನಿಜವಾಗಿಯೂ ನಿಷ್ಕಪಟಿ, ಉದಾರಿ, ಅತಿಥಿ ಪೂಜಕ ಎನ್ನಬೇಕು. ಉಳಿದ 4 ಪಾಂಡವರಿಗೂ ಅವನು ಆಶ್ರಯ ನೀಡಿ ಸ್ವಾಗತಿಸಿದ್ದರಲ್ಲೂ ಇದೇ ಹೃದಯ ವೈಶಾಲ್ಯ ಕಾಣುತ್ತದೆ. ಸೈರಂಧ್ರಿ ವೇಷದ ದ್ರೌಪದಿಯನ್ನು ಸ್ವಾಗತಿಸುತ್ತಾ ದೊರೆಯ ಹೆಂಡತಿ ಸುದೇಶ್ನೆ ಹೇಳುವ ಮಾತೊಂದರಲ್ಲಿ ಮಾತ್ರ ವಿರಾಟನ ಚಪಲ ಸ್ವಭಾವಕ್ಕೆ ಕನ್ನಡಿ ಹಿಡಿದಂತಿದೆ.
ಖಂಡಿತವಾಗಿ ನಿನ್ನನ್ನು ನನ್ನ ತಲೆಯ ಮೇಲೆ ಕೂಡಿಸಿಕೊಳ್ಳುತ್ತಿದ್ದೆನಮ್ಮ. ನ ಚೇದಿಚ್ಛತಿ ರಾಜಾಂ ತ್ವಾಂ. ದೊರೆಯೇ ನಿನ್ನನ್ನು ಬಯಸದಿದ್ದರೆ ಮಾತ್ರ. ವಿರಾಟ ಪರ್ವದ 9ನೇ ಸ್ಕಂದ 22ನೇ ಶ್ಲೋಕ ಎಂಬಲ್ಲಿ ವಯಸ್ಸಾಗಿಯೂ ವಿಲಾಸಿಯಾದ ದೊರೆಯ ಚಿತ್ರ ಇರುವುದು ವಿರಾಟನಿಗೆ ಭೂಷಣವಾಗಿಲ್ಲ. ಅದೊಂದು ದೌರ್ಬಲ್ಯ, ಸ್ತ್ರೀ ಚಾಪಲ್ಯ ಇವನನ್ನು ಬೆನ್ನಟ್ಟಿ ಬಂದಂತಿದೆ. ಆಗ ಕೀಚಕನಿಗೂ ಇವನಿಗೂ ವ್ಯತ್ಯಾಸವೇನುಳಿಯಿತು ಎನ್ನಬೇಡಿ. ಇಳಿ ವಯಸ್ಸು, ಹಣ್ಣೆಲೆ ಚಿಗುರುವಂತೆ ದೊರಕೆ ಆಗಿರಬೇಕು. ವಿನೋದ ಪ್ರಿಯತೆ, ವಿಲಾಸದ ಕಡೆಗೂ ಆಗಾಗ ತಿರುಗುತ್ತಿರಬೇಕು. ಕೀಚಕನಂತೆ ಚಟವಾಗಿದ್ದರೆ ಇವನನ್ನು ಧರ್ಮಾತ್ಮ ಎನ್ನುತ್ತಿರಲಿಲ್ಲ ಅಲ್ಲವೇ? ದ್ರೌಪದಿಯ ರೂಪ ಎಂಥವರನ್ನೂ ಕೊನೆಗೆ ಮುದುಕರನ್ನೂ ಕೆಣಕುವಂತಿತ್ತು ಎಂಬುದು ಈ ಮಾತಿನ ಅರ್ಥವಿರಬೇಕು. ವಸ್ತುತಃ ವಿರಾಟ ದ್ರೌಪದಿಯ ತಂಟೆಗೆ ಬರಲಿಲ್ಲ ಎಂಬುದು ಮಹಾಭಾರತದಲ್ಲೇ ಇದೆ. ಗಂಧರ್ವರಿಗೆ ಹೆದರಿದನೋ, ಅವನ ಕಣ್ಣಿಗೇ ಬೀಳದಂತೆ ದ್ರೌಪದಿ ಎಚ್ಚರ ವಹಿಸಿದ್ದಳೋ, ಸುದೇಶ್ನಿಯೇ ಈ ಎಚ್ಚರ ವಹಿಸಿದಳೋ, ಹೇಗೋ ದೊರೆಗೆ ಆಪತ್ತು ಬರಲಿಲ್ಲ. ಅದು ಬಂದದ್ದು ಕೀಚಕನಿಗೆ. ಕಥೆ ಹೇಳಿಯಾಗಿದೆ. ಕುಡಿತ, ಸ್ತ್ರೀಮೋಹ ಇದೆಲ್ಲ ಅವನಿಗೆ ಚೆನ್ನಾಗಿ ಅಡರಿದ್ದವು. ಸುದೇಶ್ನೆ ಬುದ್ಧಿ ಹೇಳಿಯೂ ಕೊನೆಗೆ ಅವನ ಮಾತಿಗೆ ಒಳಗಾಗುವುದನ್ನು ನೋಡಿದರೆ ನೀತಿ ಶಿಥಿಲವಾಗಿದ್ದ ಕಾಲ, ದೇಶ ಎಂಬುದೊಂದೇ. ಅವನಿಗೆ ಇವಳು ಹೆದರಿದಳೆಂದೋ, ಕೀಚಕನ ಹಿಡಿತ ಅರಮನೆಯ ಮೇಲೆ ಅಷ್ಟು ಬಿಗಿಯಾಗಿತ್ತೆಂದೋ ಹೇಳಬೇಕಾಗುತ್ತದೆ. ದೊರೆ ಆಕ್ಷೇಪಿಸುವುದನ್ನು ಎಂದೋ ಬಿಟ್ಟಿದ್ದ. ದಿನ ಅರಮನೆಯಲ್ಲಿ ಕುಸ್ತಿ ಆಡಿಸಿ ನೋಡುವುದು, ಜೂಜಾಡುವುದು, ಬೇಕಾದ ತಿಂಡಿ ತಿನಿಸು ತಿನ್ನುವುದು, ದಿನಕ್ಕೊಂದು ಬಗೆಯ ಉಡುಗೆ ತೊಡೆಯುವುದು, ಇಷ್ಟು ರಂಜನೆ ದೊರೆಗೆ ಸಾಕಾಗಿತ್ತೆಂದು ಕಾಣುತ್ತದೆ. ಶುದ್ಧ ಆಹಾರದ ಬಗೆಗೆ ಇಂದಿನಂತೆ ಅಂದೂ ಯಾರೂ ತಲೆ ಕೆಡಿಸಿಕೊಂಡಂತೆ ಕಾಣುವುದಿಲ್ಲ. ಶಲ್ಯನ ನಾಡಿಯಲ್ಲಿಯೂ, ಕರ್ಣ, ಕಂಸ, ಜರಾಸಂಧ, ಶಿಶುಪಾಲರ ನಾಡುಗಳಲ್ಲಿಯೂ ಇದೇ ವಾತಾವರಣ ಕಾಣುತ್ತಿತ್ತು. ಕೊನೆಗೆ ಯಾದವರಲ್ಲೂ ಹೀಗಾಗಿಯೇ ಎಲ್ಲ ಸತ್ತದ್ದೂ ವಿದಿತ. ಇದೆಲ್ಲ ಇಂದಿನ ರಾಜಕಾರಣಿಗಳ ಸ್ಥಿತಿಯನ್ನು, ಇಂದಿನ ಸ್ಥಿತಿಗತಿಗಳ ಮಾತನ್ನು ಮಾತ್ರವೇ ನೆನಪಿಸುತ್ತದೆ. ದ್ರೌಪದಿಯನ್ನು ಕೀಚಕ ಬೆನ್ನಟ್ಟಿ ಬಂದಾಗ, ಅವಳು ದೊರೆಯ ಬಳಿ ಓಡಿ ದೂರಿದಾಗ ದೊರೆ ನಡಕೊಂಡ ರೀತಿಯೂ ಅವನಿಗೆ ಗೌರವ ತರುವುದಿಲ್ಲ. ನಿಮ್ಮಲ್ಲಿ ಏನು ಒಳಗೆ ನಡೆದಿದೆಯೋ ನಾನೇನು ಬಲ್ಲೆ. ಪರೋಕ್ಷಂ ನಾಭಿಜಾನಾಮಿ ವಿಗ್ರಹಂ ಯುವಯೋ ರಹಂ ಅರ್ಥಮತ್ವ ವಿಜ್ಞಾಯ ಕಿಮ್ನು ಸ್ಯಾತ್ ಕೌಶಲಂ ಮಮ. 16ರಿಂದ 35ನೇ ಶ್ಲೋಕ ಎಂದು ನುಣುಚಿಕೊಳ್ಳುವ ಅವನು ಮಾತುಗಳಲ್ಲಿ ಕೀಚಕನಿಗೆ ಅವನು ಅಂಜಿದ್ದು ಕಾಣುತ್ತದೆ. ನೊಂದ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸಬೇಕೆಂಬ ನ್ಯಾಯ ನಿಷ್ಠುರತೆ ಅಳಿಸಿದ್ದು ಸ್ಪಷ್ಟ. ಸ್ವಭಾವತಃ ಧಾರ್ಮಿಕನಾದಿದ್ದನವನಿಗೆ ಕೀಚಕನ ದೆಸೆಯಿಂದ ವೃದ್ಧಾಪ್ಯದಲ್ಲಿ ಒದಗಿದ ದುಸ್ಥಿತಿ ಇದು. ಇದರಿಂದ ಅವನೂ ಧೃತರಾಷ್ಟ್ರನಂತೆ ಎನ್ನಲಾಗದು. ಅವನು ದುಷ್ಟ, ಇವನು ದುರ್ಬಲ. ಧರ್ಮ ದುರ್ಬಲತೆಯೂ ಒಂದು ಪರೋಕ್ಷ ರೀತಿಯ ಅಧರ್ಮ ಎನ್ನುವುದಾದರೆ ಆಕ್ಷೇಪವಿಲ್ಲ. ಆದರೆ ಅದು ಹುಟ್ಟಿನಿಂದ ಬಾರದೆ ನಡುವೆ ಕಾಣಿಸಿಕೊಂಡ ಆಗಂತುಕ ಕಳಂಕ. ಸೂರ್ಯನಿಗೆ ಗ್ರಹಣ ಹಿಡಿದಂತೆ ಕೀಚಕ ಸತ್ತ ಮೇಲಿನ ದೊರೆಯ ನಡತೆ ಇದಕ್ಕೆ ಸಾಕ್ಷಿ. ಕೀಚಕನೇನೋ ಸ್ತ್ರೀ ಚಾಪಲ್ಯದಿಂದ ಸತ್ತರೆ ಅವನ ತಮ್ಮಂದಿರಿಗೆ ಏನು ರೋಗವಿತ್ತು? ಅವರೆಲ್ಲ ಭೀಮನೊಡನೆ ಏಕೆ ಕಾದಾಡಿ ಸತ್ತರು? ಇದರಲ್ಲಿ ನಮಗೆ ಯಾವ ಪಾಠವಿದೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.